ಹಾಯ್ ಫ್ರೆಂಡ್ಸ್, ಇವತ್ತು ಸಿರಿಂಜ್ ಪಂಪು ಯಾವ ಥರ ಯೂಸ್ ಮಾಡೋದು, ಏನೇನು ಥಿಂಗ್ಸ್ ಬೇಕಂತ ತಿಳ್ಕೊಂಡು ಬಂದಿರೋದು. ಈ ಥರ ಐ ವಿ ಸ್ಟ್ಯಾಂಡ್ ಒಂದು ಬೇಕು, ಮತ್ತು ಡ್ರಿಪ್ಸ್, ಇದು ಸಿರಿಂಜ್ ಪಂಪ್ ಒಂದು ಬೇಕು. ಹಿಂದೆ ಪವರ್ ಕಾರ್ಡ್ ಇರುತ್ತೆ, ಈ ಥರ ಬೀಳ್ದಿರ ಲಾಕ್ ಮಾಡಬೇಕು ಡ್ರಿಪ್ ಸ್ಟ್ಯಾಂಡಿಗೆ. ಆಮೇಲೆ ಇದು ಪವರ್ ಆನ್ ಮಾಡೋದು ಬಟನ್. ಈ ಥರ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಆನ್ ಆ್ಯಂಡ್ ಆಫು ಅದೇ ಬಟನ್. ಆಮೇಲೆ ಮ್ಯೂಟ್ ಮಾಡಬೇಕಂದ್ರೆ ಇದು ಮ್ಯೂಟ್ ಮಾಡಬೇಕು. ಲಾಕ್ ಮಾಡೋದು ಇದೇ ಥರ ಹೇಳಿದ್ರೆ ಬರಲ್ಲ, ಬಟನ್ ಪ್ರೆಸ್ ಮಾಡಿದ್ರೇ ಬರೋದು ಆ ಥರ ಲಾಕ್. ನೆಕ್ಸ್ಟ್ ಬಂದು ಸಿರಂಜ್ ಯಾವ ಥರ ಫಿಟ್ ಮಾಡೋದಂತ ಈ ಥರ ಎಳೆದು ಕೂರಿಸ್ಬೇಕು. ಆ ಥರ ಲಾಕ್ ಮಾಡೋದು, ಮತ್ತು ಬಟನ್ ಪ್ರೆಸ್ ಮಾಡಿ ಲಾಕ್ ಮಾಡೋದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮೆನು ಒತ್ತಬೇಕು. ನಮ್ಗೆ ಎಷ್ಟು ml ಬೇಕಂತ ಸೆಟ್ ಮಾಡ್ಕೋಬೇಕು. ಇನ್ಕ್ರೀಸ್ ಮಾಡೋದು, ಮೇಲೇದು ಬಂದು ಇನ್ಕ್ರೀಸ್ ಎಷ್ಟು ml ಅಂತ. ಆಮೇಲೆ ಡಿಕ್ರೀಸ್ ಅಂದ್ರೆ ಕೆಳಗಡೆ ಪ್ರೆಸ್ ಮಾಡೋದು. ಆಮೇಲೆ 0.5 ml ಆ ಥರ ಮಾಡಬೇಕಂದ್ರೆ ಪಕ್ಕದಲ್ಲಿ ಬಟನ್ ಪ್ರೆಸ್ ಮಾಡೋದು. ಡಿಕ್ರೀಸ್ ಅಂದರೆ ಇದು. ಆಮೇಲೆ ಸ್ಟಾಪ್ ಬಟನ್ ಬಂದು ರೆಡ್ ಕಲರ್ ಪ್ರೆಸ್ ಮಾಡಬೇಕು. ಆಮೇಲೆ ಸ್ಟಾರ್ಟ್ ಮಾಡಬೇಕಂದ್ರೆ ಗ್ರೀನ್ ಬಟನ್ ಪಾಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದೆ, ಈ ಥರ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಒಂದು ಫ್ಲಜ್ ಮಾಡಬೇಕಂದ್ರೆ ಸ್ಟಾಪ್ ಮಾಡಿ ಬಟನ್ ಒತ್ತಿ ಆಮೇಲೆ 1 or 2 ಮೇಲೆ ಪುಷ್ ಮಾಡಿ ಅಂದರೆ ಪುಷ್ ಮಾಡೋದು. ನೋಡಿ ಫ್ರೆಂಡ್ಸ್, ಹೋಗ್ತಾ ಇರುತ್ತೆ, ಆ ಥರ ಹೋಗ್ತಾ ಇರುತ್ತೆ. ನೆಕ್ಸ್ಟು ಸ್ಟಾಪ್ ಮಾಡಿ ಸ್ಟಾರ್ಟ್ ಕೊಡಬೇಕು. ನೋಡಿ ಫ್ರೆಂಡ್ಸ್, ಹೋಗ್ತಾ ಇರುತ್ತೆ ಗ್ರೀನ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್.